50 ಲಕ್ಷ ಕಪ್ಪು ಹೊಡ್ಕೊಂಡು ಹೋಗೋಕ್ಕೆ ಇವು ಯಾರೋ ಇಬ್ಬರು ಬಿಟ್ಟು ಇವನ್ನ ತುಳಿ ಅಂತ ಕೆಲಸನ ಮಾಡ್ತಾರ ಅನ್ನೋಕ್ಕೆ ಅನುಮಾನ ಐತೆ. ನೋಡೋಣ, ನಾವು ನೋಡ್ತಾನೆ ಇರ್ತೀವಲ್ಲ ಎಲ್ಲೆಲ್ಲಿ ಎಡುತ್ತಾರೆ ಅಂದ್ಬಿಟ್ಟು. ಕರ್ನಾಟಕ ಜನ ಅವ್ನು ಗಿಲ್ಲಿನ ನಮ್ಗೆ ಗೆದ್ದಂಗೆ ಲೆಕ್ಕ ಅಲ್ವಾ. ಹೊಸಬ್ರು ಬಿಟ್ಟರೆ ಗೊತ್ತಾಗುತ್ತೆ. ಇವ್ರು ನಾನು ಗಿಲ್ಲಿದೆಲ್ಲ ನೋಡ್ಕೊಂಡವ್ರೆ. ಕರ್ನಾಟಕ ಪೂರ್ತಿ ಗಿಲ್ಲಿ ಪರಾಗೈತೆ ಅಂದ್ಬಿಟ್ಟು. ಇವಾಗ ಇವ್ರು ಹೋಗೋರು ಅಂದರೆ ಇವ್ರಿಗೆ ಒಳಗಡೆ ಹೇಳ್ಕೊಟ್ಟೆ ಕಳಿಸಿರ್ತಾರೆ ಬಿಗ್ ಬಾಸ್ ಅವ್ರು. ಹಿಂಗೆ ಟ್ರಿಗರ್ ಮಾಡಬೇಕು, ಇಂತಿಂಥವ್ರನ್ನ ಟಾರ್ಗೆಟ್ ಮಾಡ್ತೀಯಾ, ಅವ್ರು ತಾಕತ್ತಿದ್ರೆ ಗಿಲ್ಲಿನ ಕಳಿಸ್ಬಿಟ್ಟು ನಡ್ಸ್ಕೊಳ್ಳಿ ಸರಿ ನೋಡೋಣ, ಸೀಸನ್ 12 ನೋಡೋಣ. ಆಗಲ್ಲ ರೀ, ಮಂಡ್ಯ ಕಡೆ ಹುಡುಗಿನಲ್ಲ. ಸರ್, ಈಗ ಬಿಗ್ ಬಾಸ್ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳ್ಬಿಟ್ಟು ಇಬ್ಬರನ್ನ ಕಳಿಸಿದ್ದಾರೆ. ಅದಕ್ಕೂ ಮುಂಚೆ 5 ಜನನ್ನ ಕಳಿಸಿದ್ರು BB ಪ್ಯಾಲೇಸ್ ಅಂತ ಹೇಳ್ಬಿಟ್ಟು. ಹೇಗೆ ಅನಿಸ್ತು ನೋಡಿದ್ರ ನೀವು? ಅವ್ರು ಗೆಸ್ಟಾಗಿ ಹೋಗಿದ್ರೆ ಸಮಾಧಾನ, ತಿರ್ಗಾ ಅದೇ ಹಳೆ ಮಕ್ಕಳು ಸರಿ ನೋಡೇ ಬೇಜಾರಾಗೈತೆ. ಇವಾಗ ಅವ್ರಿಬ್ಬರನ್ನ ಕಳ್ಸೋರೆ ಏನು ಹಂಗೆ ಅಷ್ಟು ಬರ್ಗೆಟ್ಟೋಗೋರು ಅವ್ರು ಬಿಗ್ ಬಾಸ್ ಅವರು. ಕರ್ನಾಟಕದಲ್ಲಿ ಯಾರೂ ಇಲ್ವಾ? ಇದೇನು ಇವರಿಬ್ಬರು ಹಂಗಂದರೆ ಸ್ಟೇಟಲ್ಲಿ ನಂಬರ್ 1 ಇವರು, ನಂಬರ್ 1 ನಂಬರ್ 2ನ ಇನ್ನು ಯಾರು ಆಕಾಂಕ್ಷಿಗಳಿಲ್ವಾ, ಇಲ್ಲ ಪ್ರತಿಭೆಗಳಿಲ್ವಾ? ಹೊಸ ಪ್ರತಿಭೆಗೆ ಇವರು ಅವಕಾಶ ಕೊಡ್ತೀನಿ ಅಂತ ಹೇಳಿರಲ್ಲ, ಎಲ್ಲೈತೆ ಅವರು? ಬಿಗ್ ಬಾಸ್ ಅವರು ಹೇಳಿದ ನಾಳೆಗೆ ಹೊಸೊಬ್ರು ಇರ್ತೈತೆ, ಹಂಗಿರ್ತೈತೆ ಹಿಂಗಿರ್ತೈತೆ, ಎಲ್ಲಪ್ಪ ಐತೆ? ಅವ್ರು ತಾಕತ್ತಿದ್ರೆ ಗಿಲ್ಲಿನ ಕಳಿಸ್ಬಿಟ್ಟು ನಡ್ಸ್ಕೊಳ್ಳಿ ಸರಿ ನೋಡೋಣ, ಸೀಸನ್ 12 ನೋಡೋಣ. ಆಗಲ್ಲ ರೀ, ಮಂಡ್ಯ ಕಡೆ ಹುಡುಗಿನಲ್ಲ ಕಬ್ಬಿಂಡಂಗೆ ಹಿಂಡ್ತಾವ್ರೆ ಅವನ್ನ. ಯಾರೋ ಹೇಳೋರು ಕೇಳೋರು ಇಲ್ಲಲ್ಲ, ರೈತರ ಮಕ್ಕಳನ್ನ ಹಂಗೆ ಹಿಂಡ್ತವ್ರು ಹಾಕ್ಕೊಂಡು ಕಬ್ಬು ಖಾಲಿ ಯಾರನ್ನ ಹಿಂಡ್ತಾವ್ರು ಅವ್ನು ಹಾಕ್ಕೊಂಡು. ಇವತ್ತು ಅವನ್ನ ಆಚೆ ಕಡೆ ಇರೋ ಭಜನ್ಗೆ ತಡೆಯೋಕ್ಕಾಗ್ತಲ್ಲ ಬಿಗ್ ಬಾಸ್ ಅವರು. ಒಳಗಡೆ ಅವನ್ನೇ ಡ್ಯಾಮೇಜ್ ಮಾಡೋಕ್ಕೆ ಹೋಗ್ತವ್ರೆ. ಅದು ಯಾರೇ ಮಾಡೋಕ್ಕೆ ಹೋಗ್ಬಾರ್ದು. ಇವತ್ತು ಆ ಐಪಕ್ಕೆ ಬಂದವನೇ 1000 ಜನ ತುಳಿ ತಲೆಗಡೆ. ಇಡೀ ಕರ್ನಾಟಕ ಗಿಲ್ಲಿ ಒಂದೇ ಹೇಳ್ತಾ ಇರೋದು, ನಮಗೆ ಜನಗಳಿಗೆ ಮನೋರಂಜನೆ ಬೇಕೋ ಕೊಡ್ತಾವನೆ. ಬೇರೆ ಏನು ಮಾಡ್ತಾವನೆ ಒಳಗಡೆ ಅವನು? ಏನು ರೌಡಿಸಮ್ ಮಾಡ್ತಾವನೆ ಅವನು? ಅವ್ನ ಮಾತಿಗೆ ಯಾರೋ ನಿಲ್ಲಕ್ಕಾಗ್ತಲ್ಲ ಅಂದರೆ ಲಡಾಯಿಸ್ತಾನೆ. ಅವ್ನು ತಾಕತ್ತು, ಅವ್ನ ಪ್ರತಿಭೆ ಮಾಡಲಿ ಬಿಡ್ರಿ. ಅವನ ಒಳಗಡೆ ನೀವು ಇನ್ನೂ ಐಪು ಬರಲಿ, ಗಿಲ್ಲಿಯಿಂದ ಬಿಗ್ ಬಾಸ್ ಇನ್ನೂ ಓಡಲಿ ಅಂದ್ಬಿಟ್ಟು ಅವನಿಗೆ ಡ್ಯಾಮೇಜ್ ಮಾಡೋದು, ಅವನಿಗೆ ಮಾನಭಂಗ ಮಾಡೋಂಥ ಕೆಲಸ ಮಾಡೋದು, ಅವ್ನಿಗೆ ಇರಿಟೇಷನ್ ಮಾಡೋದು, ಅವನ್ನ ಕುಗ್ಸೋದು. ಆ ಕುಗ್ಸೋದನ್ನ ಇಡೀ ಕರ್ನಾಟಕ ನೋಡಲಿ, ಅದು ನೋಡಲಿ, ಗಿಲ್ಲಿಗೆ ಇದು ಮಾಡಲಿ, ಇನ್ನು ಬಿಗ್ ಬಾಸ್ ಓಡಲಿ, TRP ಬರಲಿ ಅಂತ ಮಾಡ್ತಾರೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಇವ್ರು ಇನ್ನು ಎಷ್ಟು ಬರ್ಗೆಟ್ಟೋಗೋರು ಮಟ್ಟ ತಿರ್ಗಿ ಅವ್ರು ಇಬ್ಬರನ್ನೇ ಕರ್ಕೊಂಡವ್ರೆ. ಸರಿ ನೋಡಿ ನಮ್ಗೆ ಸಾಲದ ಓಲಿ ಅವ್ರೇನು ಅಂಥ ಕ್ಯಾಂಡಿಡೇಟ್ಗಳ ಇಬ್ಬರದು ನೋಡಿದ್ದೀವಲ್ಲ ಸರಿ. ತಿರ್ಗಿ ಕರ್ಕೊಳಂಥದ್ದು ಏನಿದೆ? ಇವಾಗ ನೀವು ಕಳಿಸಿದ್ದೀವಂದರೆ ಕರ್ನಾಟಕದ ಎಲ್ಲರಿಗೂ ಅನುಮಾನ ಬರ್ತೈತೆ, ಇವರಿಬ್ಬರು ಟ್ರೈನ್ ಮಾಡಿ ಕಳ್ಸೋರು ಅಂದ್ಬಿಟ್ಟು ಬಿಗ್ ಬಾಸ್ ಅವರು ಅಲ್ವಾ. ಹೊಸಬ್ರು ಬಿಟ್ಟರೆ ಗೊತ್ತಾಗುತ್ತೆ. ಇವ್ರು ನಾನು ಗಿಲ್ಲಿದೆಲ್ಲ ನೋಡ್ಕೊಂಡವ್ರೆ. ಕರ್ನಾಟಕ ಪೂರ್ತಿ ಗಿಲ್ಲಿ ಪರಾಗೈತೆ ಅಂದ್ಬಿಟ್ಟು. ಇವಾಗ ಇವ್ರು ಹೋಗೋರು ಅಂದರೆ ಇವ್ರಿಗೆ ಒಳಗಡೆ ಹೇಳ್ಕೊಟ್ಟೆ ಕಳಿಸಿರ್ತಾರೆ ಬಿಗ್ ಬಾಸ್ ಅವ್ರು. ಹಿಂಗೆ ಟ್ರಿಗರ್ ಮಾಡಬೇಕು, ಇಂತಿಂಥವ್ರನ್ನ ಟಾರ್ಗೆಟ್ ಮಾಡೋದು ಹೇಳ್ಕೊಟ್ಟು ಕಳಿಸಿರ್ಬೋದಲ್ಲ. ನಾನು ನಮ್ಗೆ ಅನುಮಾನ ಇರ್ತದೆ. ಈಗ ಇವರೇ ಹೋಗೋರಂದರೆ ಅನುಮಾನ ಇದೆ. ಅದೇ 6 ಕೋಟಿ 7 ಕೋಟಿ ಜನದಲ್ಲಿ ಇವ್ರು ಇಬ್ಬರನ್ನೇ ಕಳ್ಸೋರಂದರೆ ಬಿಗ್ ಬಾಸ್ ಎಲೆಕ್ಷನ್ ಸೂಪರ್, ಹೊಡಿಬೇಕು ಕುಂಬಳಕಾಯಿ. ಈಗ ಮೊನ್ನೆ BB ಪ್ಯಾಲೇಸ್ ಅಂತ ಮಾಡಿದ್ರು, ಅಲ್ಲಿ ಹಳೆ ಕಂಟೆಸ್ಟೆಂಟ್ನ ಕರ್ಕೊಂಡ್ಬಂದಿರೋದು ಒಂದು ಟಾಸ್ಕ್ ಅಂತ ಮಾಡಿದ್ರೆ ಅದರಲ್ಲಿ ಪರ್ಸನಲ್ ಆಗಿ ಹೋಗ್ಬಿಟ್ರು. ಗಿಲ್ಲಿ ಮೇಲೆ 5 ಜನ ಮುಗಿಬಿದ್ರು. ಗಿಲ್ಲಿ ಏನೋ 1-2 ಜಾಗದಲ್ಲಿ ಮಾತಾಡಿರ್ಬೋದು, ಟ್ರಿಗರ್ ಆಗಿರ್ಬೋದು. ಗಿಲ್ಲಿಗಿಂತ ದೊಡ್ಡ ಮನುಷ್ಯನ್ ತಾನೆ ಮಂಜಣ್ಣ, ಬಿಡ್ಬತ್ತಾನೆ ಹಂಗಲ್ಲ ಹಿಂಗಂತ ಹೇಳ್ಬತ್ತಾನೆ. ಅದೇನು ದೊಡ್ಡ ವಿಷಯ. 2 ಜಾಗ ಟ್ರಿಗರ್ ಆಗೋರೆ, ಏನೋ 2ನೇ ತಪ್ಪು ಅದು ಅನ್ಬಾರ್ದು ಅಂದವ್ರೆ. ಆಮೇಲೆ ಇನ್ನೊಂದೇನೋ ಊಟ ಮಾಡೋಕೆ ಅದು 2 ಬಿಟ್ಟರೆ ಅದನ್ನು 2 ನೀವು ಮಾತಾಡ್ತಾ ಇದ್ದೀವಲ್ಲ, ಆ ಮಿಕ್ಕಿದೆಲ್ಲ ಎಷ್ಟು ನೀವು ನೋವು ಕೊಟ್ಟಿರ್ಬೋದು, ಎಷ್ಟು ನೀವು ರೋದನೆ ಕೊಟ್ಟಿದ್ದೀವ, ಎಷ್ಟು ಅವಮಾನ ಮಾಡಿದ್ದೀವ. ಸೀರೆ ಉಡ್ಸಿದ್ದೇನು, ಗಡ್ಡ ತೆಗ್ದಿದ್ದೇನು, ನಿನ್ನ ಕೆಲಸ ಏನಯ್ಯ? ನೀನು ಹೋಗಿರೋದೇನು? ಗೆಸ್ಟಾಗಿರೋ ನೀನು ಡ್ರಿಮ್ಮರ್ ಎತ್ಕೊಂಡು ಮಾಡ್ತಾನೆ ನಿನ್ನ ಗೆಸ್ಟ್ ಅಂತಾರ? ನೀನು ಟಾರ್ಚರ್ ಕೊಡೋಕ್ಕೆ ತಾನೇ ಹೋಗಿರೋದು, ನೀವು ಗೆಸ್ಟಾಗಿ ಹೋಗಿಲ್ಲ. ಗಿಲ್ಲಿನ ಮಾನಸಿಕ ಹಿಂಸೆ ಕೊಡಬೇಕು, ಟ್ರಿಗರ್ ಮಾಡಬೇಕು. ಕರ್ನಾಟಕ ಪೂರ್ತಿ ಗಿಲ್ಲಿ ಪರವಾಗೈತೆ, ಒಳಗಡೆ ಟ್ರಿಗರ್ ಮಾಡ್ಬೇಕಂತ ಹೋಗಿ ಮಾಡಿದ್ದಾರೆ. ಅದು ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಸರ್. ಅವನ್ನ ಕಟ್ಟಾಕ್ಬಿಟ್ಟು ಇವ್ರು ರೇಗಿಸೋದಲ್ಲ, ಅವನಿಗೆ ಈ ಸರ್ವರ್ ಕೆಲಸ ಕೊಟ್ಬಿಟ್ಟು ಇವ್ರು ಲಡಾಯಿಸೋದಲ್ಲ. ಅವನ್ನ ಯಜಮಾನ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಇವ್ನ ಸರ್ವರ್ ಕೆಲ್ಸಕ್ಕೆ ಹಾಕ್ರೆ ಕಳೆಪುರಿ ಮುಗ್ದಾಗ ಮುಕ್ಬಿಡ್ತಾನೆ, ಇವನ್ನೆಲ್ಲ ಊಪ್ಕೊಂಡ್ಬಿಡ್ತಾನೆ. ಅವನ ಶಕ್ತಿನ ಕುಂದಿಸ್ಬಿಟ್ಟು ಇವ್ರು ಮೀಚಿಗೆ ತಿರುಗೋದು ಹಿಂಗೆ ಅಂತ ಕೌಂಟ್ರುಗಳು. ಅವನು ಕೌಂಟ್ರು ಕುಣ್ಸೋ, ಅವನ ಯಜಮಾನ ಜಾಗದಲ್ಲಿ ಕುಣ್ಸ್ಬಿಟ್ಟು ನೀವು ಮಾಡ್ರೆ ನೋಡೋಣ, ಒಂದೇ ಒಂದು ಅವರ್ ತಡೀರೋ ಅವ್ನು ಕಾಟಕ್ಕೆ ನೋಡೋಣ, ಗಿಲ್ಲಿ ಕಾಟಕ್ಕೆ. ಸುಮ್ಮನೆ ಬಿಲ್ಡಪ್ಗಳು ಕೊಡೋದಲ್ಲ, ಮಾಡ್ತಾವನೆ. ಒಳ್ಳೆ ಮಂಡ್ಯ ಕಡೆ ಹುಡುಗ, ಒಳ್ಳೆ ನಮಗೆ ಜನಗಳಿಗೆಲ್ಲ ಮನೋರಂಜನೆ ಕೊಡ್ತಾನೆ. ಕಬ್ಬಿದ್ದಂಗೆ ಗಿಲ್ಲಿ ಹಿಂಡಿದಷ್ಟು
ಸಕ್ಕರೆ ಪಾಕ ಇದ್ದಂಗೆ ಜನಗಳು ಕರ್ನಾಟಕ ಮೆಚ್ಕೊಂಡವ್ರೆ. ಯಾವನ್ ಒಳಗೋದ್ರೂ ಅಲ್ಲಿ ಏನು ಕಿತ್ಗುಡ್ಡೆ ಆಗಲ್ಲ, ಇವನು ಮುಂದೆ ಯಾವನ್ ನಿಂತ್ಕೊಳಕ್ಕಾಗಲ್ಲ. ಇನ್ನು 4 ಜನ ಬಿಟ್ರೆ ಈ ಸರಿ ಸೀಸನಲ್ಲಿ 12 ಅವನೇ. ಸರಿ ಹೆಂಗೆ ಒಂದು ಶೆಲ್ಟ್ ಒಂದು ಪಂಚೆ ಇಟ್ಕೊಂಬಂದು ಕಪ್ಪೆತ್ಕೊಂಡು ಹೋದ್ನ ಹನುಮಂತನ, ಅದೇ ಥರ ಇವನು ಅವನು ಬಟ್ಟೆಗಳು ಮಾತಾಡ್ತಾನೆ. ಇವನು ಯಾವನು ಇವ್ನು ಹೋಗಿರೋ ಕೆಲಸ ಏನ್ರಿ ನಾನು ನನ್ನ ಶಕ್ತಿಗೆ ನಾನು ಯಾವ ಬಟ್ಟೆನ ಹಾಕ್ಕೊತ ಬಟ್ಟೆ ಹಾಕ್ಕೊಂಡವನ ಅಷ್ಟೇ ಬೇಕಾಗಿರೋದು. ಬಿಗ್ ಬಾಸಲ್ಲಿ ಅವ್ನು ಬಟ್ಟೆ ಹಾಕ್ಕೊಂಡವನು, ಯಾವ ಬ್ರ್ಯಾಂಡ್ ಹಾಕ್ಕೋಣ ಅವೆಲ್ಲ ನಾವು ನೋಡ್ತಾ ಇಲ್ಲ. ಇಲ್ಲಿ ಕರ್ನಾಟಕದ ಜನ ನೋಡ್ತಾ ಇರೋದು ಗಿಲ್ಲಿ. ಅವ್ನು ಎಂಟರ್ಟೈನ್ಮೆಂಟ್ ನೋಡ್ತಾ ಇರೋದು ಅಷ್ಟೇ. ಗಿಲ್ಲಿ ಯಾವ ಬ್ರ್ಯಾಂಡೆಡ್ ಶರ್ಟ್ ಹಾಕೊಂಡ್ಬಿಟ್ಟು ಹಿಂಗೆ ತೆಗೆದು ನೋಡೋಲ್ಲ ನಾವು. ಅವನ ಅಭಿನಯ ನೋಡ್ತೀವಿ, ಅವನ ಗುಣ ನೋಡ್ತೀವಿ, ಮನೋರಂಜನೆ ನೋಡ್ತಾ ಇದ್ದೀವಿ ಹೊರತು ಗಿಲ್ಲಿ ಬನೀನ್ ಹಾಕ್ಕೊಂಡು ನಾವು ನೋಡೋಲ್ಲ ಅಂದ್ಬಿಟ್ಟು ಪ್ರಜೆಗಳು ಯಾರನ್ನ ಹೇಳೋರ, ಜನಗಳು ಪಬ್ಲಿಕ್ ಯಾರನ್ನ ಹೇಳೋರು ಇವ್ನಿಗೆ ಏನಕ್ಕೆ ಸಿಂಪತಿ. ಇವ್ನು ರೈತನ ಮಗನ ತಾನೇ ಮಂಜಣ್ಣ, ಇನ್ನೊಬ್ಬನ ರೈತನ ಮಗನ ಹಿಂಗೆ ಹೇಳ್ಸ್ಬೋದೇನ್ರಿ ಅಲ್ವಾ? ನೀನು ರೈತನ ಮಗನಾಗಿ ಮೈ ಮೇಲೆ ಬಟ್ಟೆ ಹಾಕೋಣ ಗಿಲ್ಲಿ, ಅದು ಮುಖ್ಯ ನಮಗೆ. ಏನು ನೀನು ಬಡವರಾಗಿ ನೋಡ್ಸ್ಕೊಳಕ್ಕೆ ಇದು ಮಾಡ್ತಾನೆ ಅವ್ನು ಹೇಳಿದ್ನಾ? ಇಲ್ಲ ಕರ್ನಾಟಕ ಜನದ ನಾವು ಮಂಜಣ್ಣಗೆ ಹೇಳಿ ಕಳಿಸಿದ್ದೀವ? ಯಾಕೆ ಬೇಕಿವಲ್ಲ? ಟ್ರಿಗರ್ ಮಾಡೋಂಥದ್ದು ಏನಿದೆ? ಅವ್ನು ಬಡವನೆಲ್ಲ ಸಾಕಾರನ ಮಗನಪ್ಪ, ನಿನಗೇನಿವಾಗ ಅವ್ನು ಬಟ್ಟೆ ಹಾಕಲ್ಲ. ಸಾಕಾರೋ ಮಕ್ಕಳು ಮೈ ಮೇಲೆ ಬಟ್ಟೆ ಕಮ್ಮಿ ಇರ್ತೈತೆ, ಬಡವರು ಮೈ ತುಂಬ ಬಟ್ಟೆ ಹಾಕ್ತೀವಿ, ಅರ್ಥ ಆಯ್ತಾ? ಅವ್ನು ರೈತನ ಮಗನು, ಅವ್ನು ನೀನು ಹೇಳ್ಕೊಡಕ್ಕೆ ನೀನೇನು ಲೆಕ್ಚರ್ ಅಲ್ಲ, ಇಲ್ಲ ಹಾಲು ಕುಡಿಯೋ ಮಗುನಲ್ಲ. ಗಿಲ್ಲಿ ತಿಂದು ತೇಗ್ಬಿಡ್ತಾನೆ ಅವನು, ಬಿಟ್ಟರೆ ಫ್ರೀಯಾಗಿ ಬಿಡ್ರಿ ಇವಲ್ಲ. ಅಂದರೆ ಯಾಕೆ ಆ ರೀತಿ ಅಂದರೆ ಕೆಳಗೆ ಇಳಿಸೋಕ್ಕೆ ನೋಡಿದ್ರ ಅಂತ ಅನ್ಸುತ್ತೆ. ಅಲ್ಲ ಹೆಂಗಾಗಿದೆ ಅಂದರೆ TRP ಅಂದರೆ ಬಿಗ್ ಬಾಸ್ ಅಂದರೆ ಒಂದು ಸುದೀಪ್ ಅಣ್ಣ, ಒಂದು ಗಿಲ್ಲಿ ಆಯಿತಾ, ಮಿಕ್ಕಿದ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾರೆ ಮಿಕ್ದವ್ರದ್ದು. ಇವಾಗ ಗಿಲ್ಲಿ AIPಗೆ ಹೋದ್ಮೇಲೆ ಇವರು ಬಿಗ್ ಬಾಸ್ ಅವ್ರು ಹೇಳಿ ಕಳಿಸಿರ್ತಾರೆ, ಯಾರೋ ಮಂಜಣ್ಣನಿಗೆ ರಜತ್ ಗಿರ್ಗಲ್ಲೇ ಟ್ರಿಗರ್ ಮಾಡಿ ಅಂತ ಇವ್ರಿಗೂ ಗೊತ್ತು ಕರ್ನಾಟಕ ಪೂರ್ತಿ ಗಿಲ್ಲಿ ಪರ ಐತೆ ಅಂದ್ಬಿಟ್ಟು. ನಮ್ಮ ಇವ್ರಿಗೆ ಹೋಗಿರೋ ಗೆಸ್ಟ್ಗಳಿಗೂ ಗೊತ್ತಿರೋದೆ. ಬಟ್ ಇವ್ರು ಹೇಳಿರ್ತಾರೆ ಒಳಗಡೆ, ನೀವು ಹಿಂಗೆ ಟ್ರಿಗರ್ ಮಾಡ್ಬೇಕು ಅವನ್ನ ಹೇಳಿರೋದಕ್ಕೆ ಅಷ್ಟೇ. ನಿಜ ಮನಸ್ಸಲ್ಲಿ ಅವ್ರು ಇರೋರು ಯಾರಿಗೂ, ಇವಾಗ ರಜತ್ ಅವ್ರಿಗಾಗಿರ್ಬೋದು, ಮಂಜಣ್ಣಗೆ ಯಾರಿಗೋ ಗಿಲ್ಲಿ ಮೇಲೆ ಏನು ಕೋಪ ಇಲ್ಲ, ಟ್ರಿಗರ್ ಮಾಡೋ ಅಂತೇಳಿ ಟ್ರಿಗರ್ ಮಾಡಿರ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ. ಆದರೆ TRP ಕಿಂಗ್ ಆಗೋನು ಇವಾಗ ಅವನ್ನೇ ಒಳಗಡೆ ಡ್ಯಾಮೇಜ್ ಮಾಡಿ ಇನ್ನೂ TRP ಹೆಚ್ಚಿಸ್ಕೊಳಕ್ಕೆ ಬೆಳೆಸೋದು, ಹಂಗೆ ಅದ್ಮೋದು, ಆ ಎರಡರಲ್ಲಿ TRP ಎತ್ಕೊಂಡು ಹೋಗೋದು. ಇವಾಗ ನಾವೆಲ್ಲ ಕರ್ನಾಟಕ ಜನ ಏನೋ ಹಂಗೆ ಮಾತಾಡ್ದೆ ಹಿಂಗೆ ಮಾತಾಡೋದು ನಾವೆಲ್ಲ ಜನ ಎದ್ಕೊಳ್ಬೇಕು. ಒಂದು ಪ್ರೋಮೋ ಬಿಟ್ಟಿಷ್ಟ ಏನಾಯ್ತು ಗಿಲ್ಲಿಗೆ ಏನು ತೊಂದರೆ ಆಯ್ತು ಅಂದ್ಬಿಟ್ಟು ನಾವು ನೋಡ್ತೀವಲ್ಲ, ಇದು ಇವರು ಬೆಳೆ ಬೇಯಿಸ್ಕೊಂತಾರೆ ಬಿಗ್ ಬಾಸ್ ಅವರು, ಅಷ್ಟೇ ಏನಿಲ್ಲ. ಧ್ರುವಂತ ಒಂದು ಮಾತು ಹೇಳ್ತಾರೆ, ಅದು ಕೆಲವೊಂದು ಪದಗಳನ್ನ ಬಳಸಿದ್ದಾರೆ, ಟೀ ಗಾಂಚಲಿ ಅವೆಲ್ಲನೂ. ಅಂದರೆ ಮಕ್ಕಳು ನೋಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅದು ಕೂಡ ನಡೀತಾ ಇದೆ. ಅದೇನೋ ಇದು ಕುಯ್ಯಿ ಅಂತೇನೋ ಹಾಕೋರು ಅಂತ ಹೇಳಲ್ಲ, ಏನದಲ್ಲ ಅವಶ್ಯಕತೆ ಇಲ್ಲ ಸರ್. ನಾನು ಹೇಳೋದೇನು ಗೊತ್ತಾ, ಏನೇ ನೀನು ಮಾತಾಡೋ, ಅವನು ಗಿಲ್ಲಿ ಈ ಸರಿ ಸೀಸನ್ 2 ಅವನೇ ಅಂದ್ಬಿಟ್ಟು ಫಿಕ್ಸ್ ಆಗೋರು ಜನ. ನೀನು ಟೀ ಗಾಂಚಲಿನೋ ಟೀ ಕಾಫಿ ಪುಡಿನೋ ಅವೆಲ್ಲ ಬೇಡ, ಬರೋದು ಅವನೇ ಆಯಿತಾ. ಅದಕ್ಕೆ ಮೋಸ ಮಾಡೋಕ್ಕೆ ಇನ್ನೊಂದಿಬ್ಬರು ನಾನ ಬಿಟ್ಟು ಅವನ್ನ ಡ್ಯಾಮೇಜ್ ಮಾಡೋದು, ಅವನ ವೈಯಕ್ತಿಕ ಡ್ಯಾಮೇಜ್ ಮಾಡೋದು, ಅವನ್ನ ಕುಗ್ಸೋ ಅಂತ ಕೆಲಸ ಮಾಡೋನು. ಒಳಗಡೆ ನೀವು ಮಾತಾಡ್ಬೋದು, ಹೊರಗಡೆ ಜನ ಅವನ ಪರವಾಗಿ ಅವರೇ ಆಯಿತಾ. ಅದು ಗಿಲ್ಲಿದು ಎಂಟರ್ಟೈನ್ಮೆಂಟ್ ಅಷ್ಟೇ. ನಾವೇನು ನಮ್ಮ ಪರಿಚಯ ಇಲ್ಲ ಏನಿಲ್ಲ. ನಮ್ಮಂಗೆ ಇಡೀ ಕರ್ನಾಟಕ ಪ್ರತಿಯೊಬ್ಬರು ಒಬ್ಬ ರೈತನ ಮಗ ಬರಲಿ ಅನ್ನೋಕ್ಕೆ ಹೇಳೋಕ್ಕೆ ಇಚ್ಛೆ ಪಡ್ತಾರೆ. ಬಿಡ್ರಿ ಗೆದ್ದು ಬರಲಿ, ಹೋಗಿರೋ ಮಕ್ಕಳೇ ನಾವು ನೋಡಬೇಕು. ಇವಾಗ ಹೇಳ್ಕೊಟ್ಟು ಕಳಿಸಿರ್ತಾರೆ ಟ್ರಿಗರ್ಗಳು ಮಾಡೋಕ್ಕೆಲ್ಲ, ಹೇಳ್ಕೊಟ್ಟಿದ್ದೆ ಮಾಡಿರ್ತಾರ. ನಮಗೇನೋ ಅನುಮಾನ ಇದೆ, ಏನೋ ಇವಾಗ ಇಷ್ಟವರೆಗೂ ಐಪಿಗೆ ಬಂದು ಇವನ್ನ ಬೇರೆ ಯಾರಿಗೋ 50 ಲಕ್ಷ ಕಪ್ಪು ಹೊಡ್ಕೊಂಡು ಹೋಗೋಕ್ಕೆ ಇವು ಯಾರೋ ಇಬ್ಬರು ಬಿಟ್ಟು ಇವನ್ನ ತುಳಿಯೋಂಥ ಕೆಲಸನ ಮಾಡ್ತಾರೋ ಅನ್ನೋಕ್ಕೆ ಅನುಮಾನ ಐತೆ. ನೋಡೋಣ, ನಾವು ನೋಡ್ತಾನೆ ಇರ್ತೀವಲ್ಲ ಎಲ್ಲೆಲ್ಲಿ ಎಡುತ್ತಾರೆ ಅಂದ್ಬಿಟ್ಟು. ಕರ್ನಾಟಕ ಜನ ಅವ್ನು ಗಿಲ್ಲಿನೇ ನಮ್ಗೆ ಗೆದ್ದಂಗೆ ಲೆಕ್ಕ. ಅದು ಬಿಟ್ಟು ಇವ್ರಿಬ್ಬರನ್ನ ಬಿಟ್ಟು ಯಾರಿಗೋ ಕಪ್ಪು ಕೊಡೋಕ್ಕೆ, ಯಾರಿಗೋ 50 ಲಕ್ಷ ಕೊಡೋಕ್ಕೆ ನಾಟಕಗಳಾಡ್ತಾರೆ ಅಂತ ಕಾದು ನೋಡೋಣ ಬಿಗ್ ಬಾಸ್ ಆಡ್ತಾರೆ.